ಎಲೆಕ್ಷನ್ ಕಮಿಷನ್ ವಾರ್ನು ಮಾಡ್ಯದ. ಕಮಿಷನರ್ ವಾಗ್ಮೇರೆ ಅನ್ನೋರು ವಾರ್ನಿಂಗ್ ಮಾಡಿದ, ನೀವೇನು ಶಾಯಿ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಸುಳ್ಳಾದ್ರೆ ನಿಮ್ಮ ಶಿಕ್ಷೆ ಕೊಡಿಸ್ತೀವಿ ಈ ಸಲ, ನೀವು ಆರೋಪ ಮಾಡಿದ್ದೀರಿ ಅನ್ನೋ ಮಾತು ಮಾತಾಡಿದ್ರೆ. ಅಲ್ಲಿ ಮತ್ತು EVM ಸಲುವಾಗಿ ಧ್ವಂಸ ಆಗ್ಯದವ, EVM ಸಲ ಕನ್ನಡದಂತೂ ಆರೋಪಗಳಿದ್ದಾವೆ. ಅದೇನು ನಡೀಲಿ, ಅದಂತೂ ಇವತ್ತಿನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂದಂಗೆ ಆಗಿಬಿಟ್ಟದ. ಗೆದ್ದವರು ಹೇಳ್ತಾರೆ ಇಲ್ಲ ಎಲ್ಲ ಸುಸೂತ್ರರು ಅಂತ ಹೇಳ್ತಾರೆ, ಸೋತವರು ಇಲ್ಲ EVM ಮತ್ತೊಂದು ಏನೋ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಸೋತವ ಮೋಸ ಮಾಡಿದ್ರು ಅಂತ ಹೇಳ್ತಾನೆ, ಗೆದ್ದವ ಇಲ್ಲೆಲ್ಲ ಸುಸೂತ್ರ ಅಂತ ಹೇಳ್ತಾರೆ. ಯಾರು ಕರೀದ್ರಾಗ ಅನ್ನೋದು ನಾವು ನೀವು ನೋಡ್ತಾ ಜೊತೆಗೆ ನಾವು ವಿದ್ವತ್ತಿದ್ದಂಥವ್ರು ಆಗೋನು ಮತದಾರರು ಅನ್ನೋಂಥ ಮಾತು. ಯಾಕೆಂದ್ರೆ ಎಲ್ಲ ಕೂಡ ನಮಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರವ್ರಂತೆ ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ನಾವು ನೋಡುತ್ತಿರೋದು. ಅದು ಕಠೋರ ಸತ್ಯ. ವಿರೋಧ ಪಕ್ಷ ಆಡಳಿತ ಪಕ್ಷ ಅವರ ಹೊಂದಾಣಿಕೆ, ಈ ಸಲ ನೀವಪ್ಪ ಮುಂಚೆ ನಾವಪ್ಪ ಅನ್ನೋಂಗಿರ್ತದೆ. ನೋಡ್ತಾ ಇರ್ರಿ ಎಷ್ಟು ಯಾವ ರೀತಿ ಹೊಂದಾಣಿಕೆ ಇರ್ತದೆ ಅಂತೇಳಿ. ಅದನ್ನು ನಮ್ಮ ಯತ್ನಾಳ್ ಮೇಲೆ ಹೇಳ್ತಾರೆ, ಹೊಂದಾಣಿಕೆ ರಾಜಕಾರಣಿ ಅವರು ಹೊಂದಾಣಿಕೆ ರಾಜಕಾರಣ ಆ ಮಾತು ಬೇರೆ. ಯಾಕಂದ್ರೆ ಅವ್ರಿಗೆ ಹೊಸದನ್ನು ಕಟ್ಟಬೇಕು ಅಂತ ಅವರಲ್ಲೂ ಇಲ್ಲ. ಅದೇನೇ ಇರಲಿ, ಈಗ ಮಾತ್ರ ಅಲ್ಲೇ ನಮ್ಮ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಈ ಜಂಟಿ ಏನು ಒಂದು ಸಂಘಟನೆ ಅದ, ಅವರು ಗೆಲ್ಲಬಹುದು ಮುಂಬೈ ಅಂತೇಳಿ. ಇನ್ನೊಂದು ಕಡೆ ಕಾಂಗ್ರೆಸ್ಸು BJP ಅವ್ರೊಳಗೆ ಅದಾವ, ನೋಡೋಣ ಅಂತ ಹೇಳ್ತಾ ಈ ಮಹಾರಾಷ್ಟ್ರ ಚುನಾವಣೆಗಳು ಮುಂದಿನ ದಿಕ್ಸೂಚಿಯ ಅನ್ನೋ ಮಾತನ್ನು ಹೇಳ್ತಾ, ರಾಜಕೀಯದಲ್ಲೇ ಚುನಾವಣೆ ಫೈನಲ್ ಅನ್ನೋದು ಸತ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಧ ದೇಶದ ಸತ್ಯಕ್ಕಾಗಿ ವಂದನೆಗಳು.